ಯಾಕೋ ಏನಾಯ್ತು? ಅವ್ರ ಅಮ್ಮನ ಮನೆಯಲ್ಲಿ ತುಂಬ ಅವಮಾನ ಮಾಡಿಬಿಟ್ರಮ್ಮ. ಮದುವೆ ಆಗಿ 5 ವರ್ಷ ಆಗಿದೆ, ಇನ್ನೂ ಮಕ್ಕಳಿಲ್ವಾ ಅಂತ ಕೇಳ್ತಿದ್ದಾರೆ. ಅವ್ರ ಅಕ್ಕ ನೋಡಿದ್ರೆ ನಮ್ಮ ತಂಗಿದೇನೋ ಪ್ರಾಬ್ಲಮ್ ಇಲ್ಲ, ನಿಮ್ಮದೇ ಏನೋ ಪ್ರಾಬ್ಲಮ್ ಇರಬೇಕು, ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾಳೆ. ಜೊತೆಗೆ ಇವಳು ಅವ್ರ ಫ್ಯಾಮಿಲಿ ಮುಂದೆ ನನ್ನನ್ನು ಅವಮಾನ ಮಾಡಿ ಮಾತಾಡ್ತಾಳೆ. ಬೇಡಮ್ಮ, ಇಂಥ ಹೆಂಡತಿ ನನಗೆ ಬೇಡವೇ ಬೇಡ. ಇಷ್ಟಕ್ಕೆಲ್ಲ ಟೆನ್ಷನ್ ತಗೋಬೇಡ, ಸುಮ್ಮನಿರೋ. ರೂಪಾ, ಬಾಮ್ಮ ಇಲ್ಲಿ. ಏನತ್ತೆ? ಏನಮ್ಮ, ಮದುವೆ ಆಗಿ 5 ವರ್ಷ ಆಯಿತು ಅಂದರೆ ಮನೆಯವರೇ ಇರ್ಬೋದು, ಸಮಾಜನೇ ಇರ್ಬೋದು, ಎಲ್ಲರೂ ಕೂಡ ಒಂದಲ್ಲ ಒಂದು ಮಾತು ಮಾತಾಡ್ತಾರೆ. ಆಗ ನಿಮ್ಮಿಬ್ರು ಮಧ್ಯೆನೇ ಹೊಂದಾಣಿಕೆ ಇಲ್ಲದೆ ಇದ್ರೆ ಹೇಗಮ್ಮ? ಸಮಸ್ಯೆ ಅವನಿಗೆ ಮಾತ್ರ ಇರುತ್ತೆ ಅಂತಲ್ಲ, ನಿನಗೂ ಇರ್ಬೋದು. ಇಬ್ರು ಕೂಡ ಕುತ್ಕೊಂಡು ಮಾತಾಡ್ಕೊಂಡು ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೋಬೇಕು. ಅದು ಬಿಟ್ಟು ಒಬ್ರಿಗೊಬ್ರು ಜಗಳ ಮಾಡ್ಕೊಂಡು ಬೇರೆಯವ್ರ ಮುಂದೆ ಒಬ್ರನ್ನೊಬ್ರು ಬಿಟ್ಕೊಟ್ರೆ ಹೇಗಮ್ಮ? ಇವ್ರು ಕೂಡ ನಮ್ಮ ಮನೆಯವ್ರ ಮುಂದೆ ಕೇವಲವಾಗಿ ಮಾತಾಡಿದ ಸರಿನಾ? ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ ಬನ್ನಿ ಅಂದ್ರು ಬರಲ್ಲ ಅಂತಾರೆ. ಇವ್ರಿಗೆ ನಾನು ಬೇಡ ಅಂದ್ಮೇಲೆ ನನಗೂ ಇವ್ರು ಬೇಡ. ನೋಡಮ್ಮ, ನಿನಗೆ ಅವ್ನು ಬೇಡ, ಅವನಿಗೆ ನೀನು ಬೇಡ ಅನ್ನೋದು ಈ ಪ್ರಾಬ್ಲಮಿಗೆ ಸೊಲ್ಯೂಷನ್ ಅಲ್ಲ. ಮೊದಲು ನೀವಿಬ್ರು ಕುತ್ಕೊಂಡು ಮಾತಾಡಿ ಈ ಪ್ರಾಬ್ಲಮಿಗೆ ಸೊಲ್ಯೂಷನ್ ಹುಡುಕಿ. ಅದು ಬಿಟ್ಟು ಬೇರೆಯವ್ರ ಮುಂದೆ ನಿಮ್ಮನ್ನು ನೀವೇ ಚಿಕ್ಕವ್ರು ಮಾಡ್ಕೋಬೇಡಿ. ನಿನಗೂ ಅಷ್ಟೇ, ಎಲ್ಲೋದ್ರೂ ಕೂಡ ಈ ಪ್ರಾಬ್ಲಮಿಗೆ ಸೊಲ್ಯೂಷನ್ ಸಿಕ್ಕಲ್ಲ. ಹೆಂಡತಿ ಬೇಡ ಅನ್ನೋ ಮಾತು ಇನ್ನೊಂದು ಸಾರಿ ಹೇಳ್ಬೇಡ. ಮದುವೆ ಮಕ್ಕಳಾಟ ಅಲ್ಲ. ಮೊದಲು ಅವಳನ್ನ ಸಾರಿ ಕೇಳು, ನೀನು ಅವನ್ನ ಸಾರಿ ಕೇಳು. ಸಾರಿ ಅಭಿ. ಸಾರಿ ರೂಪಾ, ನಾಳೆನೇ ಇಬ್ಬರು ಹಾಸ್ಪಿಟ್ಲಿಗೆ ಹೋಗೋಣ. ಸರಿ.